ನನ್ನ ಹೆಸರು ಕಿಶೋರ್ ಕುಮಾರ್ KS ಅಂತ. ಇದು ನಿಮ್ಮ ವಾಹಿನಿ ಕಲಾವೇದಿಕೆ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಇದು ನಮ್ಮ 55ನೇ ಕಾರ್ಯಕ್ರಮ ಅಪ್ಪು ಉತ್ಸವ. ಈ ಒಂದು ಅಪ್ಪು ಉತ್ಸವನ ನಾವು ರಾಯಭಾರಿಯಾಗಿ ನೆನಪಿರಲಿ ಪ್ರೇಮ ಅವ್ರನ್ನ ಆಯ್ಕೆ ಮಾಡ್ಕೊಂಡ್ವಿ. ನಮ್ಮ ಒಂದು ಸಂಸ್ಥೆಯ ವತಿಯಿಂದ ನಾವು ಕೇಳ್ಕೊಂಡಾಗ ತುಂಬ ಹೃದಯದಿಂದ ನೆನಪಿರಲಿ ಪ್ರೇಮ್ ಸರ್ ಅಪ್ಪು ಸರ್ ಹೆಸರು ಹೇಳ್ಬೇಕಾದ್ರೆ ನಾವು ಚೀಫ್ ಗೆಸ್ಟ್ ಆಗಿ ಬರ್ತೀವಪ್ಪ ಅಂತ ಒಂದೇ ಮಾತಲ್ಲಿ ಅವರು ನಮಗೆ ರಾಯಭಾರಿಯಾಗಿ ಒಪ್ಕೊಂಡ್ರು. ಥ್ಯಾಂಕ್ ಯು ವೆರಿ ಮಚ್ ನೆನಪಿರಲಿ ಸರ್. ಹಾಗೆ ನೆನಪಿರಲಿ ಸರ್ನ ನಾನು ಆಯ್ಕೆ ಮಾಡೋಕ್ಕೆ ಎರಡು ಮುಖ್ಯವಾದ ಕಾರಣ. ಒಂದು ಅವರ ಒಂದು ಹಂಬಲ್ನೆಸ್ಸು, ಇನ್ನೊಂದು ಬಂದು ನೆನಪಿರಲಿ ಮೂವಿನಲ್ಲಿ ಅವರ ಒಂದು ಹೆಸರು ಕಿಶೋರ್ ಅಂತ. ಸೊ ಅದಕ್ಕೋಸ್ಕರ ನನ್ನ ಹೆಸರು ಕಿಶೋರ್ ಅಂತ. ಸೊ ಹಾಗಾಗಿ ಎರಡು ನನಗೆ ಮುಖ್ಯವಾದ ಕಾರಣಗಳು ಯಾಕೆ ನೆನಪಿರಲಿ ಪ್ರೇಮ ಅವ್ರನ್ನ ಆಯ್ಕೆ ಮಾಡ್ಕೊಂಡೆ ಅಂತ. ಏನಕ್ಕಂದ್ರೆ ನನ್ನ ಕಾಲೇಜ್ ಡೇಸಲ್ಲಿ ನೆನಪಿರಲಿ ಫಿಲಮ್ ರಿಲೀಸ್ ಆದಾಗ ಎಲ್ಲರೂ ನಾನು ಎಂಟ್ರಾದ್ರೆ ಸಾಕು ಕ್ಲಾಸ್ ರೂಮ್ಗೆ ನೆನಪಿರಲಿ ಕಿಶೋರ್ ಅನ್ನೋರು. ಸೊ ಆ ಒಂದು ಬಾಂಡಿಂಗ್ ನನಗೆ ಇರೋದ್ರಿಂದ ನಾನೇನು ಮಾಡಿದೆ, ಓಕೆ ನಮಗೆ ನೆನಪಿರಲಿ ಪ್ರೇಮ ಅವರೇ ರಾಯಭಾರಿಯಾಗಿರ್ಬೇಕು. ಏನಕ್ಕಂದ್ರೆ ನಾವು ಇವಾಗ ಏನು 54 ಕಾರ್ಯಕ್ರಮಗಳು ಮಾಡಿದ್ದೀವಿ, ನಾವು ಯಾವುದೇ ರೀತಿ ರಾಯಭಾರಿ ಅಂತ ಆಯ್ಕೆ ಮಾಡಿರಲಿಲ್ಲ. ಬಟ್ ಈ ಸತಿ ಅಪ್ಪು ಉತ್ಸವ ಒಂದು ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಆಗಬೇಕು ಅನ್ನೋ ರೀತಿಯಲ್ಲಿ ನಾವು 2 ತಿಂಗಳು ಮುಂಚೆನೆ ನೆನಪಿರಲಿ ಸರ್ ಫೋನ್ ಮಾಡಿ ಮಾತಾಡಿದಾಗ ಅವರು ತುಂಬ ಹೃದಯದಿಂದ ನಮ್ಮ ಮನೆಗೆ ನೀನು ಬ್ರೇಕ್ಫಾಸ್ಟ್ಗೆ ಬರ್ಬೇಕಪ್ಪ ಅಂದರು. ಸೊ ಅವ್ರ ಮನೆಗೆ ಬ್ರೇಕ್ಫಾಸ್ಟ್ಗೆ ನಾನು ಪ್ರಶಸ್ತಿಗೆ ಕೊಟ್ಟಿದ್ದೀವಿ ಅಂತ. ಸೊ ತುಂಬ ಖುಷಿ ಆಯಿತು ಅವ್ರಿಗೆ. ಸೊ ಹಾಗಾಗಿ ನೆನಪಿರಲಿ ಸರ್, ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನನ್ನ ಪಕ್ಕ ಕೂತ್ಕೊಂಡಿರೋದು ಲಿಖಿತ್ ಅಂತ. ಸೊ ರಾಜ್ ಡ್ಯಾನ್ಸ್ ಅಕಾಡೆಮಿ ಅನ್ನೋ ಒಂದು ಸಂಸ್ಥೆ ನಡೆಸ್ಕೊಂಡು ಬರ್ತಾ ಇದ್ದಾರೆ. 100 ಕಲಾವಿದರುಗಳಿಗೆ ಅವರು ಒಂದು ವೇದಿಕೆಯಾಗಿ ಅವರ ಒಂದು ಡ್ಯಾನ್ಸ್ ಅಕಾಡೆಮಿ ಇದೆ. ನಾವು ಯಾವುದೋ ಒಂದು ಕಾರ್ಯಕ್ರಮ ಮಾಡಿದ್ರು ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಕಲ್ಚರಲ್ ಪ್ರೋಗ್ರಾಮ್ಸ್ ಅಂತೂ ಇದ್ದೇ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಲೈಕ್ ಭರತನಾಟ್ಯಂ, ವೆಸ್ಟರ್ನ್ ಡ್ಯಾನ್ಸ್, ಕುಚ್ಚುಪುಡಿ, ಕಥಕ್ಕಳಿ ಮತ್ತೆ ಹಾಗೆ ಮ್ಯಾಜಿಕ್ ಶೋಸ್ ಆಗಿರ್ಬೋದು. ಏನಕ್ಕಂದ್ರೆ ನಾವು ಕಾರ್ಯಕ್ರಮ ಮಾಡಬೇಕಾದ್ರೆ ಇದು ನಿಮ್ಮ ವಾಹಿನಿ ಕಲಾ ವೇದಿಕೆ ಆಗಿರೋದ್ರಿಂದ ಇದು ಕಲಾವಿದರಿಗೊಂದು ಪ್ಲಾಟ್ಫಾರ್ಮ್ ಆಗ್ಬೇಕಂತ ನಮ್ಮ ಒಂದು ಉದ್ದೇಶ. ಸೊ ಹಾಗಾಗಿ ನಮಗೆ ಪ್ರತಿ ಸತಿನೂ ನಮಗೆ ಕೈ ಜೋಡಿಸ್ತಾ ಇರೋದು ಲಿಖಿತ್ ಅವರ ಸಂಸ್ಥೆ ಬಂದು ನಮಗೆ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ. ಹಾಗೆ ನಮಗೆ ಗಣಸಿ ಸದಾನಂದ ಸ್ವಾಮಿ ಸರ್ ಬಗ್ಗೆ ನಾನು ಏನೇ ಹೇಳಿ, ಅವರೇ ನಮ್ಮ ಒಂದು ಸಂಸ್ಥೆಯ ಗೌರವ ಅಧ್ಯಕ್ಷರು. ಹಾಗೇನೆ ನಾವು ಅವ್ರನ್ನ ಆಲ್ಮೋಸ್ಟ್ ಲೈಕ್ ಒಂದು 8 ವರ್ಷದಿಂದ ಅವರ ಒಂದು ಒಡನಾಟದಲ್ಲಿದ್ದೀನಿ. ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರು ಸರ್ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸ್ಕೊಂತಾರೆ. ಹಾಗೆ ನಮಗೆ ಮುಖ್ಯ ಅತಿಥಿಗಳಾಗಿ ನಮಗೆ ಭರಣಿ ರಾಜ್ ಅವರು ಬಂದಿದ್ದಾರೆ. ಅವರು ಸಂಜೀವಿನಿ ವೆಲ್ತ್ನೆಸ್ ಸೆಂಟರ್ ನಡೆಸ್ತಾ ಇದ್ದಾರೆ ಹೊಸಕೋಟೆಯಲ್ಲಿ. ಸೊ ನಮ್ಮ ಒಂದು ಅಪ್ಪು ಕಾರ್ಯಕ್ರಮಕ್ಕೆ ನಾವು ಕೇಳಿದಾಗ 100% ನಮ್ಮಿಂದ ಏನು ಸಪೋರ್ಟ್ ಆಗುತ್ತೆ ನಿಮಗೆ ನಾವು ಮಾಡ್ತೀವಿ ಕಿಶೋರ್ ಅಂತ ಅವರು ನಮಗೆ ಕೈ ಜೋಡಿಸ್ಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಅಪ್ಪು ಉತ್ಸವ ಈ ಒಂದು ಕಾರ್ಯಕ್ರಮ ಏನಕ್ಕೆ ಈ ಒಂದು ಕಾರ್ಯಕ್ರಮ ನಾನು ಪ್ರೆಸ್ ಮೀಟಾಗಿ ಏನಕ್ಕೆ ಇಟ್ಕೊಂಡೆ ಅಂದರೆ 2 ತಿಂಗಳು ಮುಂಚಿತವಾಗಿ ನಾವು ಪ್ರಮೋಷನ್ ಸ್ಟಾರ್ಟ್ ಮಾಡಿದ್ವಿ. ಸೊ ನಮಗೆ ಫಸ್ಟ್ ಪ್ರಮೋಷನ್ ಅಂತ ಬಂದಾಗ ನಾವು ಅಟ್ಲೀಸ್ಟ್ DK ಶಿವಕುಮಾರ್ ಸಾಹೇಬ್ರನ್ನ ಮೀಟ್ ಮಾಡಿ ನಮ್ಮ ಒಂದು ಪೋಸ್ಟರ್ ಲಾಂಚ್ ಮಾಡ್ಬೇಕಂತ ನಾವು ಅನ್ಕೊಂಡ್ವಿ. ಅದು ನಾವು ಅನ್ಕೊಂಡಿಂದ ಇನ್ನೂ ಹೆಚ್ಚಿಗೆನೇ ಆಯಿತು. ಸೊ DK ಶಿವಕುಮಾರ್ ಸರ್ನ ಭೇಟಿ ಮಾಡಿದ್ವಿ. ಆಮೇಲೆ ನಮ್ಮ ಒಂದು ಪೋಸ್ಟರ್ ಲಾಂಚ್ ಮಾಡ್ಕೊಡಿ ಅಂದ್ವಿ. ಪೋಸ್ಟರ್ ಲಾಂಚ್ ಮಾಡಿಕೊಟ್ರು. ಆಮೇಲೆ ನಂತರ ನಾವು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಹೋದ್ವಿ. ಅವರು ನಮ್ಮ ಒಂದು ಪೋಸ್ಟರ್ ಲಾಂಚ್ ಮಾಡಿಕೊಟ್ರು. ತದನಂತರ ಇಲ್ಲಿ ಪ್ರೆಸ್ ಕ್ಲಬ್ ಆಫ್ ಬೆಂಗಳೂರಲ್ಲಿ ಸತೀಶ್ ಜಾರಕಿಹೊಳಿ ಸರ್ ಬರ್ತಾ ಇದ್ದಾರೆ ಅಂತ ಗೊತ್ತಾಯ್ತು. ಹಾಗೆ ಸಿದ್ದರಾಮಯ್ಯ ಅವರ ಮಾಧ್ಯಮ ಸಲಹೆಗಾರರಾಗಿರುವ KV ಪ್ರಭಾಕರ್ ಅವರು ಬರ್ತಾ ಇದ್ದಾರೆ ಅಂತ ಗೊತ್ತಾಯ್ತು. ಸೊ ಅವ್ರ ಕಡೆಯಿಂದಲೂ 2 ಕಡೆಯಿಂದಲೂ ನಮ್ಮ ಒಂದು ಪೋಸ್ಟರ್ನ ಲಾಂಚ್ ಮಾಡಿಸಿದ್ವಿ. ಆಮೇಲೆ ಹಾಗೇನೆ ಬಸವರಾಜ ಬೊಮ್ಮಾಯಿ ಸರ್ದು ಅಪಾಯಿಂಟ್ಮೆಂಟ್ ಸಿಕ್ತು. ಅವ್ರ ಹತ್ರನೂ ರಿಕ್ವೆಸ್ಟ್ ಮಾಡ್ಕೊಂಡು ಈ ಥರ ನಾವು ಅಪ್ಪು ಕಾರ್ಯಕ್ರಮ ಮಾಡ್ತಾ ಇದೀವಿ ಅಂತ. ಸೊ ಅವ್ರ ಕಡೆಯಿಂದಲೂ ನಮಗೆ ಪೋಸ್ಟರ್ ಲಾಂಚ್ ಆಯಿತು. ಸೊ ಇಷ್ಟೆಲ್ಲ ನಾವು ಮಾಡಬೇಕಾದ್ರೆ ಒಂದು ಪ್ರೆಸ್ ಮೀಟ್ ಇಟ್ಟರೆ ಇನ್ನೂ ಅದ್ಭುತವಾಗಿರುತ್ತೆ, ಒಂದು ಶುಭ ಕೊಡ್ಬೋದು ನಾವು ಅಂತ ಈ ಒಂದು ಕಾರ್ಯಕ್ರಮನ ನಾವು ಪ್ರೆಸ್ ಮೀಟ್ ಅಂದ್ಕೊಂಡ್ವಿ. ಹಾಗೇನೆ ಈ ಒಂದು ಕಾರ್ಯಕ್ರಮ ಮಾರ್ಚ್ 15ನೇ ತಾರೀಕು ನಡೀತಾ ಇರುವಂಥ ಕಾರ್ಯಕ್ರಮ ಅಪ್ಪು ಉತ್ಸವ. ಈ ಒಂದು ಕಾರ್ಯಕ್ರಮ ನಾಟ್ಯ ಪ್ರಿಯ ಆಡಿಟೋರಿಯಂ ಅಲ್ಲಿ ಮಾಡ್ತಾ ಇದೀವಿ, ರಾಮಮೂರ್ತಿ ನಗರಕ್ಕೆ. ಫಾರ್ ದ ಫಸ್ಟ್ ಟೈಮ್ ನಾವು ಅಲ್ಲಿ ಮಾಡ್ತಿರುವಂಥ ಕಾರ್ಯಕ್ರಮ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮಗೆ ಗಣಸಿ ಸದಾನಂದ ಸ್ವಾಮಿ ಅವರು ಬರ್ತಾ ಇದ್ದಾರೆ. ರಾಯಭಾರಿಯಾಗಿ ನೆನಪಿರಲಿ ಪ್ರೇಮ್ ಸರ್ ಬರ್ತಾ ಇದ್ದಾರೆ. ಮತ್ತೆ ಪ್ರಮೀಳಾ ನೇಸರ್ಗಿ ಅವರು ಬರ್ತಾ ಇದ್ದಾರೆ, ಹೈಕೋರ್ಟ್ ಅಡ್ವೊಕೇಟು. ಹಾಗೆಯೇ ಅನ್ಮೋಲ್ ವಿಜಯ್ ಭಟ್ಕಳ್ ಬರ್ತಾ ಇದ್ದಾರೆ. ಮತ್ತೆ ಪ್ರಮೀಳಾ ನೇಸರ್ಗಿ ಅವರು ಬರ್ತಾ ಇದ್ದಾರೆ, ಹೈಕೋರ್ಟ್ ಆಫ್ ಕರ್ನಾಟಕ ಅಡ್ವೊಕೇಟು. ಮತ್ತೆ ಅವ್ರಿಗೆ ಈ ಸತಿ ನಾವು ಒಂದು ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಕೊಡ್ತಾ ಇದೀವಿ. ಏನಕ್ಕಂದ್ರೆ ಶಿ ಇಸ್ ದ ಫಸ್ಟ್ ಪರ್ಸನ್ ಟು ಎಂಟರ್ ದಿ ಬಾರ್ ಕೌನ್ಸಿಲ್ ಆಫ್ ಕರ್ನಾಟಕ ಆಸ್ ಅ ವುಮೆನ್. ಸೊ ಅದಕ್ಕೋಸ್ಕರ ವುಮೆನ್ಸ್ ಡೇ ಪ್ಲಸ್ ಅಪ್ಪು ಉತ್ಸವ ಆಗಿರೋದ್ರಿಂದ ಅವ್ರಿಗೆ ನಾವು ಲೈಫ್ ಟೈಮ್ ಅಚೀವ್ಮೆಂಟ್ ಕೊಟ್ಟು, ಮತ್ತೆ ಹಾಗೇನೆ ನಮ್ಮ ಒಂದು ಸಂಸ್ಥೆಗೆ ಅವರು ಆಲ್ಮೋಸ್ಟ್ ಲೈಕ್ ಒಂದು 15ನೇ ಸತಿ ಚೀಫ್ ಗೆಸ್ಟ್ ಆಗಿ ಬರ್ತಾರೆ ಇವರು ಪ್ರಮೀಳಾ ನೇಸರ್ಗಿ ಮೇಡಮ್. ಹಾಗೇನೆ ನಮಗೆ ಅನ್ಮೋಲ್ ವಿಜಯ್ ಭಟ್ಕಳ್ ಬರ್ತಾ ಇದ್ದಾರೆ, KGF ಚೋಟಾ ರಾಕಿ ಬೈ. ಅವರು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಚೀಫ್ ಗೆಸ್ಟ್ ಆಗಿ ಬರ್ತಾ ಇದ್ದಾರೆ. ಹಾಗೆ ಲಿಖಿತ್, ಸೊ ರಾಜ್ ನ್ಯೂಸ್ ಅಕಾಡೆಮಿ,
ಹಾಗೆ ಬರ್ನಿ ರಾಜ್ ಅವರು ಬರ್ತಾ ಇದ್ದಾರೆ, ಸಂಜೀವಿನಿ ವೆಲ್ನೆಸ್ ಸೆಂಟರ್ ಹೊಸಕೋಟೆ. ಸೊ ಇನ್ನೂ ಹಲವಾರು ಗಣ್ಯ ವ್ಯಕ್ತಿಗಳು ನಮ್ಮ ಇನ್ನೂ 13ನೇ ತಾರೀಕು ಇನ್ವಿಟೇಷನ್ ಕಾರ್ಡ್ ರೆಡಿ ಮಾಡ್ತಾ ಇದೀವಿ ಸರ್. ಇನ್ನೊಂದು 2-3 ಜನ ಕನ್ಫರ್ಮ್ ಮಾಡಬೇಕಾದ್ರೆ ಗಣ್ಯ ವ್ಯಕ್ತಿಗಳು, ಅದಕ್ಕೋಸ್ಕರ ಸರ್. ಟೈಮಿಂಗ್ಸ್ ಸರ್ ಸರ್ ಫುಲ್ ಡೇ ಕಾರ್ಯಕ್ರಮ 9 to 9 ಸರ್.